ಸಾರಿಗೆ ನಿಗಮಗಳ ನೌಕರರ ಹೋರಾಟಕ್ಕೆ ನಾವು ಕಪ್ಪು ಬಾವುಟ ತೋರಿಸ್ತಾ ಇದ್ದೀವಿ. ತುಮಕೂರಲ್ಲಿ 19ನೇ ತಾರೀಕು, 20ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದನೇ ಸಂಚಾರ ವ್ಯವಸ್ಥೆ ಇರೋದಿಲ್ಲ. ಮುಷ್ಕರ ಈ ಬಾರಿ ಸಂಪೂರ್ಣವಾಗಿರುತ್ತೆ. ಸರ್ಕಾರ ಅಷ್ಟರೊಳಗಡೆ ಕರೆದು ನಮ್ಮನ್ನು ಮಾತುಕತೆ ಮಾಡಿದ್ರೆ ಪರಿಹಾರ ಆಗಬಹುದು. ಒಂದು ವೇಳೆ ಸರ್ಕಾರ ಇದೇ ಉಪೇಕ್ಷೆ ಧೋರಣೆನೇ ಮುಂದುವರಿಸಿದ್ದೆ ಆದರೆ 20ನೇ ತಾರೀಕಿಂದ ಖಂಡಿತ ಮುಷ್ಕರ ಆಗೇ ಆಗುತ್ತೆ. ಸಾರ್ವಜನಿಕರಿಗೆ ಆಗತಕ್ಕಂಥ ಅನನುಕೂಲಕ್ಕೆ ನಮಗೆ ವಿಷಾದ ಕೊಡ್ತೀನಿ ಅಂದರು. 29ನೇ ತಾರೀಕು ಸಾರಿಗೆ ಸಚಿವರ ಅಧ್ಯಕ್ಷತೆಯಲ್ಲೇ ಸಭೆ ಕರೆದರು. ಭಾಳ ಉನ್ನತ ಅಧಿಕಾರಿಗಳು, ಇವರು ಸಾರಿಗೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಇದ್ದರು. ಸೊ ಆ ಉನ್ನತ ಮಟ್ಟದ ಸಭೆಯಲ್ಲಿ ಸಾರಿಗೆ ಸಚಿವರು ಏನೂ ಹೇಳಲಿಲ್ಲ. 7 ಅಂತಿಮ ಅಲ್ಲ, 25 ಕೊಡೋಕೆ ಆಗೋದಿಲ್ಲ ಅಂತ ಹೇಳಿ, ನಮ್ಮ ಬೇಡಿಕೆ 25 ಕೊಡೋಕ್ಕಾಗಲ್ಲ, 7 ಅಂತಿಮ ಅಲ್ಲ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ನಾವು ಅನೌನ್ಸ್ ಮಾಡಿಬಿಡ್ತೀವಿ ಅಂತ ಹೇಳಿ ಅವರು ಸಭೆ ಮುಕ್ತಾಯ ಮಾಡಿದರು. ನಾವಿನ್ನು ಮತ್ತಿನ್ನು 7-8 ಮಾಡಿಬಿಡ್ತಾರೆ ಅಂತ ಹೇಳಿ ನಾವು ಕೂಡ ಬೇರೆ ವಿಧಿ ಇಲ್ಲದೆ ಮುಷ್ಕರದ ನೋಟಿಸ್ ಅವತ್ತೇ ಕೊಟ್ವಿ. ಈಗ ಈ ಮುಷ್ಕರದ ಸಿದ್ಧತೆಗೆ ಎಲ್ಲ ಕಡೆಗೂ ಡಿವಿಷನ್ ಯೂನಿಯನ್ಗಳು ಜಂಟಿಯಾಗಿ ಡಿಪೋ ಮೀಟಿಂಗ್ಗಳು ಮಾಡ್ತಾ ಇದ್ದಾವೆ. ಜನರಿಗೆ ಈ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದ ಮೂಲಕನೂ ಸಾಕಷ್ಟು ಮಾಹಿತಿ ಜನಗಳಿಗೆ ಹೋಗಿದೆ. ಮತ್ತು ಈಗ ನಾವು 4 ಸಮಾವೇಶಗಳ ಮೂಲಕ 9ನೇ ತಾರೀಕು ಹುಬ್ಬಳ್ಳಿಯಲ್ಲಾಯಿತು, 12ನೇ ತಾರೀಕು ಗುಲ್ಬರ್ಗಾದಲ್ಲಾಯಿತು, ನಿನ್ನೆ ಮೈಸೂರಲ್ಲಾಯಿತು, ಇವತ್ತು ಬೆಂಗಳೂರಿನಲ್ಲಿ 4 ದಿನ ಮಾಡೋಗ್ಬೇಕು ಅವರ ರಾಷ್ಟ್ರೀಯ ನಾಯಕರು. ಆದ್ದರಿಂದ ಅವರು ಈಗ ಒಂದಿನ ಹಿಂದೂಡಿದ್ದಾರೆ. ನಾವು ಮುಷ್ಕರನ್ನು ಹಿಂದೂಡ್ತಾ ಇಲ್ಲ. ಯಾಕೆಂದರೆ ನಮಗೆ ಅವರ ಸಮಾವೇಶಕ್ಕೆ ಡಿಸ್ಟರ್ಬ್ ಮಾಡೋ ಉದ್ದೇಶ ನಮ್ಮದಲ್ಲ. ಆದ್ದರಿಂದ ನಾವು 19ನೇ ತಾರೀಕು ಕಪ್ಪು ಬಾವುಟವನ್ನು ಅವರ ಸಾಧನಾ ಸಮಾವೇಶಕ್ಕೆ ತೋರಿಸ್ತೀವಿ. ಕಾರಣ ಏನು? ಸಾರಿಗೆ ನೌಕರರ ಬೇಡಿಕೆಯನ್ನು ನೀವು ಉಪೇಕ್ಷೆ ಮಾಡಿದ್ದೀರಿ, ನಿಮ್ಮ ಸಾಧನೆ ಪರಿಪೂರ್ಣ ಅಲ್ಲ ಅಂತ ಹೇಳಿ, ನಮ್ಮ ಕಣ್ಣೀರು ಇರೋವಾಗ ನಿಮ್ಮ ಸಾಧನೆ ಪರಿಪೂರ್ಣ ಅಲ್ಲ, ಇದನ್ನು ಹೇಳಿ ನಾವು ಕಪ್ಪು ಬಾವುಟ ತೋರಿಸ್ತಾ ಇದ್ದೀವಿ. ತುಮಕೂರಲ್ಲಿ 19ನೇ ತಾರೀಕು, 20ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದನೇ ಸಂಚಾರ ವ್ಯವಸ್ಥೆ ಇರೋದಿಲ್ಲ. ಮುಷ್ಕರ ಈ ಬಾರಿ ಸಂಪೂರ್ಣವಾಗಿರುತ್ತೆ. ಸರ್ಕಾರ ಅಷ್ಟರೊಳಗಡೆ ಕರೆದು ನಮ್ಮನ್ನು ಮಾತುಕತೆ ಮಾಡಿದ್ರೆ ಪರಿಹಾರ ಆಗಬಹುದು. ಒಂದು ವೇಳೆ ಸರ್ಕಾರ ಇದೇ ಉಪೇಕ್ಷೆ ಧೋರಣೆನೇ ಮುಂದುವರಿಸಿದ್ದೆ ಆದರೆ 20ನೇ ತಾರೀಕಿಂದ ಖಂಡಿತ ಮುಷ್ಕರ ಆಗೇ ಆಗುತ್ತೆ ಇವರು ಹೇಳಿದ್ದಾರೆ. ಈಗ ರಾಜ್ಯ ಸರ್ಕಾರಿ ನೌಕರರಿಗೆ 27.5% ಅವರು ವೇತನ ಹೆಚ್ಚಳ ಕೊಟ್ಟಿದ್ದಾರೆ. 7th ಪೇ ಕಮಿಷನನ್ನು 4 ವರ್ಷ ಮೊದಲೇ ಕನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ನಮ್ಮ ವೇತನ ಪರಿಷ್ಕರಣೆನ ಒಂದು 15 ತಿಂಗಳು ಮುಂದೆ ತಳ್ಳಿಬಿಟ್ಟು 12.5% ಅಂದರೆ ಹೆಂಗೆ ಒಪ್ಪಕ್ಕೆ ಸಾಧ್ಯ? ನಾವು ಅಷ್ಟೇ ಅಂತ ನಾವೇನು ಹೇಳ್ತಾ ಇಲ್ಲ. ಅವ್ರು 25 ಕೊಡೋಕೆ ಆಗೋದಿಲ್ಲ ಅಂದಿದ್ದಾರೆ, 24 ಕೊಡ್ತಾರಾ? ಓಕೆ, 23 ಅಂತಾರ? ಚರ್ಚೆ ಮಾಡೋಣ. ಅದರಿಂದ ಆ ಚರ್ಚೆ ಒಳಗಡೆ ನಾವು ಫ್ಲೆಕ್ಸಿಬಲ್ ಆಗಿರ್ತೀವಿ.